ನಾನು ಯೋಗ್ಯ ಅಂತ ಕಂಡುಕೊಳ್ಳೋದು ಹೇಗೆ? ಕಾಲ ಗೊತ್ತಾಗ್ಬಿಡುತ್ತೆ. ಯೋಗ್ಯ ಅಂತ ಅಯೋಗ್ಯ ಅಂತ ಗೊತ್ತಾದರೂ ಕೂಡ ಅಯೋಗ್ಯರಿಗೆ ನಾನು ಯೋಗ್ಯ ಅಂತಲೇ ಅಂದ್ಕೊಂಡಿರ್ತಾರೆ. ಅದು ಅವರ ಯೋಗ್ಯತೆ, ಅದನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಜಗತ್ತಲ್ಲಿ ಚೆನ್ನಾಗಿಲ್ಲ ಅಂತ ಯಾರಿದ್ದಾರೆ? ಚೆನ್ನಾಗಿಲ್ಲದೆ ಇದ್ದವರು ಕನ್ನಡಿ ಮುಂದೆ ನಿಂತಾಗ ನಾ ಚೆನ್ನಾಗಿದ್ದೀನಿ ಅಂತಲೇ ನಿಂತ್ಕೊಳ್ತಾರೆ. ಅವ್ರಿಗೆ ಅನುಭವಕ್ಕೆ ಬರಲ್ಲ. ಮಂದಿ ಯಾರೋ ನೋಡಿ, ಬೇದಿಯವ್ರು ನೋಡಿ, ಹಾದಿಯವ್ರು ನೋಡಿ ನೀ ಹಾಗಿದೆಯಾ ಹೀಗಿದೆಯಾ ಹೇಳ್ಬೋದೇ ವಿನ ಪ್ರತಿಯೊಬ್ಬನಿಗೂ ತಾನು ಚೆನ್ನಾಗಿದ್ದೀನಿ, ನಾ ಮಾಡಿದ್ದೆ ಸರಿ, ಇದು ಬರೋದು ಸಾಮಾನ್ಯ, ಅದು ಮನುಷ್ಯನ ಸಹಜ ಗುಣ. ಅದು ಕೆಲವೊಂದು ಸಲ ವ್ಯಕ್ತಿತ್ವಗಳ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಟಾಕ್ಸಿಕ್ ಎನ್ವೈರನ್ಮೆಂಟಲ್ಲೇ ಬೆಳೀತಾ ಹೋಗ್ತಾರೆ ಅವರು. ತಾವು ಏನೋ ಬದಲಾಗಬೇಕು ಅಂದ್ಕೊಂಡ್ರೂ ಕೂಡ ಸುತ್ತ ಇರುವಂತಹ ಟಾಕ್ಸಿಸಿಟಿ ಅವರನ್ನು ಹೊರಗೆ ಹೋಗೋದಕ್ಕೆ ಅಥವಾ ಆ ಬಂಧನ ಬಿಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ವ್ಯಕ್ತಿತ್ವಕ್ಕೆ ನನ್ನ ಸುತ್ತ ಇರೋದು ಟಾಕ್ಸಿಕ್ ಎನ್ವೈರನ್ಮೆಂಟ್ ಅಥವಾ ನಕಾರಾತ್ಮಕ ಅಂಶಗಳು ನನ್ನ ಸುತ್ತ ಇದೆ, ವ್ಯಕ್ತಿತ್ವಗಳು ನನ್ನ ಸುತ್ತ ಇದೆ ಅಂತ ತಿಳ್ಕೊಳ್ಳೋದ್ರದ್ದು ಹೇಗೆ? ಯಾಕೆಂದರೆ ಬಹಳಷ್ಟು ಜನ ಹೇಳ್ತಾರೆ, ನನಗೆ ಬಹಳ ವರ್ಷಗಳು ಗೊತ್ತಾಗಲಿಲ್ಲ, ಅವರ ಟಾಕ್ಸಿಸಿಟಿ ಗೊತ್ತಾಗಲಿಲ್ಲ, ನಕಾರಾತ್ಮಕತೆ ಗೊತ್ತಾಗಲಿಲ್ಲ, ಆದರೆ ಅದರಿಂದ ಬರೋದಕ್ಕೆ ಬಹಳ ಸಮಯ ಬೇಕಾಯಿತು ಅಂತ. ಒಂದು ವ್ಯಕ್ತಿತ್ವ ಅದನ್ನು ಕಂಡುಕೊಳ್ಳೋದು ಹೇಗೆ? ನಾನು ಯಾವ ವಾತಾವರಣದಲ್ಲಿದ್ದೀನಿ ಅಂತ ಕಂಡುಕೊಳ್ಳೋದು ಹೇಗೆ? ಅದು ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಟೈಮ್ ಅಂತ ಇರುತ್ತೆ. ಈಗ ನೀವು ಇವತ್ತು ಎಳ್ನೀರ್ದು ಗಿಡ ಹಾಕಿ ಮಾರನೇ ದಿನ ತಲೆ ಎತ್ತಿ ನೋಡಿದ್ರೆ ಮೇಲೆ ಎಳ್ನೀರು ಬಂದಿರಲ್ಲ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಟೈಮ್. ಒಂದೊಂದು ಗಿಡಕ್ಕೆ ಒಂದೊಂದು ಟೈಮ್ ಇದೆ. ಕೆಲವು 3 ತಿಂಗಳಲ್ಲಿ ಬೆಳೆಯುತ್ತೆ, ಕೆಲವು ನೀವು ಮೆಂತ್ಯ ಕಾಳು ಪಾಟಲ್ಲಿ ಹಾಕಿದ್ರೆ 10 ದಿನದಲ್ಲಿ ಸೊಪ್ಪು ಬರುತ್ತೆ, ಮೆಂತ್ಯ ಸೊಪ್ಪು. ಹಾಗಂತ ಹೇಳಿ 10 ದಿನಕ್ಕೆ ಎಳ್ನೀರು ಬರಲ್ಲ. ಹಾಗಾಗಿ ಯಾರ್ದು ಆ ಜೀವನ ಮೇಲೆ ಆಚ್ಛಾದಿತವಾಗಿರುತ್ತೆ, ಅದು ಹೊರಗೆ ಹೋಗಬೇಕಂದ್ರೆ ಅದು ಕೆಲವಕ್ಕೆ ಲಾಂಗ್ ಟೈಮ್. ಕೆಲವು ತುಂಬ ಮಸಿ ಇದ್ದರೆ ತುಂಬ ರಬ್ ಮಾಡಬೇಕು, ಕೆಲವು ಸ್ವಲ್ಪ ಮಸಿ ಇದ್ದರೆ ಸ್ವಲ್ಪ ರಬ್ ಮಾಡಿದ್ರು ನ್ಯಾಚುರಾಲಿಟಿಗೆ ಬಂದುಬಿಡುತ್ತೆ. ಯಾರಿಗೆ ವರ್ಷಾನುಗಟ್ಟಲೆ ಬೇಕಾಗತ್ತೆ ಅವ್ರದ್ದಷ್ಟು ಪಾಪಗಳು ಇದೆಲ್ಲ ಹಿಂದಿನ ಜನ್ಮದೆಲ್ಲ ಆವರಕವಾಗಿ ಇರುತ್ತೆ, ಅವ್ರಿಗೆ ಹೊಸದು ಬರಲಿಕ್ಕಾಗಲ್ಲ. ಕೆಲವು ಕನ್ನಡಿ ಮೇಲೆ 2-3 ದಿನ ಧೂಳಿದ್ರೆ ಸುಮ್ಮನೆ ಹೊಡೆದ್ರೆ ಹೋಗಿಬಿಡುತ್ತೆ. ನೀವು ಮನೆ ಬಿಟ್ಟು 8 ವರ್ಷ ಆಗಿ ಕನ್ನಡಿ ಅಂತಂದರೆ ಚೆನ್ನಾಗಿ ಸ್ವಲ್ಪ ಬುಜ್ಜಿ ಅಥವಾ ಇದನ್ನೇ ಮಿರರೇ ಚೇಂಜ್ ಮಾಡಿ ಏನಾದ್ರು ಮಾಡಬೇಕು. ಹಾಗೆ ಕೆಲವರಿಗೆ ಹೊರಗೆ ನಕಾರಾತ್ಮಕ ಭಾವನೆಯಿಂದ ಹೊರಗೆ ಬರಬೇಕಾದ್ರೆ ತುಂಬ ದಿನ ಬೇಕಾಯ್ತಂದರೆ ಅವರ ಮೇಲೆ ಅದರ ಪ್ರಭಾವ ಅಷ್ಟಿತ್ತು ಅಂದರೆ ಅಷ್ಟು ಇದು ಮಾಡಿದ್ದಾರೆ, ಅಷ್ಟು ಅವ್ರ ಮೇಲೆ ಧೂಳು ಕೂತಿದೆ ಅಂತ ಅರ್ಥ. ಅದು ಹೋಗೋವರೆಗೂ ಏನೂ ಮಾಡಲಿಕ್ಕಾಗಲ್ಲ. ಹಿಂದಿನ ಜನ್ಮದ ಫಲಗಳ ಬಗ್ಗೆ ಹೇಳ್ತಾ ಇದ್ರಿ. ಹಿಂದಿನ ಜನ್ಮದ ಫಲಗಳು ಇಂದಿನ ಜನ್ಮದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದಾದರೆ, ಇಂದಿನ ಜನ್ಮದಲ್ಲಿ ನಾನು ಯಾಕೆ ಒಳ್ಳೆಯವನಾಗಿರಬೇಕು ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಹಿಂದಿನ ಜನ್ಮದ ಪಾಪಕರ್ಮಗಳು ಇಂದಿನ ಜನ್ಮದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದೇ ನಿಜವಾದರೆ, ಈ ಜನ್ಮದಲ್ಲಿ ನಾನು ಒಳ್ಳೆಯವನಾಗಿದ್ದೇನು ಪ್ರಯೋಜನ? ಹೆಂಗಿದ್ರೂ ಅನುಭವಿಸ್ಬೇಕಾಗಿದೆ, ಅನುಭವಿಸ್ತೀನಿ ಬಿಡಿ ಅಂತ. ಇಲ್ಲ, ಆಗ ನಾವು ಅನ್ಲಿಕ್ಕೆ ಬರಲ್ಲ. ಈಗ ಅನುಭವಿಸೋದು ಮುಂದಿನ ಜನ್ಮಕ್ಕೆ ಇದು ಪಾಠ ಆಗಬೇಕು. ಒಬ್ಬ ಕಳ್ಳನ್ನು ನೋಡಿ ನಾನು ಈ ಥರ ಮಾಡಬಾರ್ದು ಅಂತ ಆಗಬೇಕೇ ವಿನಃ, ಜೈಲಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಮಲ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ, ಊಟ ತಿಂಡಿ ಕೊಡ್ತಾರೆ, ಮತ್ತು ಹೊರಗೆ ಕಳಿಸುವಾಗ ಇಷ್ಟು ದುಡ್ಡು ಕೊಡ್ತಾರೆ, ಇದೇ ಒಳ್ಳೆಯದು ಅಂದ್ಕೊಂಡ್ರೆ ಹುಚ್ಚ ಅಂತಾರೆ. ಹಾಗೆ ಯಾರು ಒಪ್ಕೊಳ್ತಾರಾ? ನಮಗೆ ಈ ಜೀವನದಲ್ಲಿ ನಾವು ಪಡುವ ಕಷ್ಟಗಳನ್ನು ನೋಡಿ ಅವ್ರಿಗೆ ಅರಿವಿಲ್ಲದೆ ಅವ್ರ ಬಾಯಿಂದ ಉದ್ಗಾರ ಏನು ಬರುತ್ತೆ ಅಂದರೆ, ಯಾವ ಜನ್ಮದಲ್ಲಿ ಏನು ಮಾಡಿದ್ದೀನೋ ಈಗ ಅನುಭವಿಸ್ತಾ ಇದ್ದೀನಪ್ಪ, ಇನ್ನು ಮುಂದೆ ಹೀಗೆ ಮಾಡಬಾರ್ದು. ಸೆಕೆಂಡ್, ನಮ್ಮ ಹಿರಿಯರೆಲ್ಲ ಏನಾದರೂ ತೊಂದರೆ ಆದಾಗ, ಏನಾದರೂ ಸಿಕ್ಕಾಕೊಂಡಾಗ ಅವ್ರ ಬಾಯಲ್ಲಿ ಏನು ಬರ್ತಿತ್ತು ಅಂದರೆ, ನನಗೆ ಬಂದ ಕಷ್ಟ ನಮ್ಮ ಶತ್ರುಗಳಿಗೂ ಬರಬಾರ್ದು ಅಂತಿದ್ರು. ಶತ್ರುಗಳಿಗೆ ಬೇಡ ಅಂದದ್ದು ನನಗೆ ಬರಲಿ ಅಂತ ಯಾಕೆ ಕೇಳಬೇಕು? ಇದು ಇವಾಗ ನಾನು ಎಡವಿದ್ದು ಇದು ನಂಗೆ ಲೆಸನ್ ಆಗಬೇಕು. ಮನೇಲಿ ಫಂಕ್ಷನ್ ಆಗುವಾಗ ತುಂಬ ತರಾತುರಿಯಲ್ಲಿ ಓಡಾಡುವಾಗ ಯಾರಾದರೂ ಹೊಸಲಿ ಎಡವಿದ್ರೆ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಡ, ಸ್ವಲ್ಪ ಕಣ್ಣು ನೆಲದ ಮೇಲೆ ಇಟ್ಕೊಂಡು ಓಡಾಡು. ಅಯ್ಯೋ ನಾ ಹೇಗಿದ್ರೂ ಎಡಬೋದೆ. ನಮ್ಮಲ್ಲೊಂದು ಗಾದೆ, ನಡೆಯೋರೆಲ್ಲ ಎಡವದೇ ಇರ್ತಾರ ಅಂತ. ಎಡವೋದೇ ದೊಡ್ಡ ಪ್ರೋಗ್ರಾಮ್ ಆಗಬಾರ್ದು. ಅದು ಹೇಳಿದ್ದು ಎಚ್ಚರಿಕೆ, ಲೆಸನ್ ನಮಗದೊಂದು. ಈ ಜನ್ಮದಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ ಇದು ಮುಂದಿನ ಜನ್ಮದಲ್ಲಿ ಬರಬಾರ್ದು ಅಂತಾದರೆ ಆದದ್ದಾಯಿತು. ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ನನ್ನ ಹೇಗಿದ್ದರೂ ನಾನು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. 4 ಸತಿ ಹೇಗೆ ಹೋಗಿ ಅಭ್ಯಾಸ ಆಗಿದೆ, ಈ ಮುಂದೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂದರೆ ಏನರ್ಥ? ಮಾಡಬಾರ್ದು. ಅದು ಯಾಕೆ ಜೈಲಿಗೆ ಹಾಕ್ತಾರೆ, ಯಾಕೆ ಪನಿಷ್ಮೆಂಟ್ ಕೊಡ್ತಾರೆ? ನೀ ಇನ್ನೊಂದು ಸತಿ ಮಾಡಿದ್ರೆ ಹೀಗೆ ನಿನಗೆ ಪನಿಷ್ ಮಾಡ್ತೇನೆ. ಅಮ್ಮ ಹೊಡೆದು ಯಾಕೆ ಹೇಳ್ತಾಳೆ?
ನೀನು ನೆಕ್ಸ್ಟ್ ಟೈಮ್ ಹೇಗೆ ಮಾಡಿದ್ರೆ ನಿಂಗೆ ಇನ್ನೂ ಬಾರಿಸ್ತೀನಿ ಅಂತಾಳೆ. ನೀ ಹೇಗಿದ್ದರೂ ಬಾರಿಸೋದು ಇದ್ದೇ ಇದೆ, ನಾನು ಓದಲ್ಲ ಅಂದರೆ ಹುಚ್ಚ ಅಂತಾರೆ. ಅದರಿಂದ ಹಾಗೆ ಮಾಡಬಾರ್ದು. ಇಂದಿನ ಜನ್ಮದ ಕಷ್ಟ ನಷ್ಟಗಳು ಅಥವಾ ಸುಖ ದುಃಖಗಳು ಹಿಂದಿನ ಜನ್ಮದ ಫಲವೋ ಅಥವಾ ಪೂರ್ವಿಕರ ಫಲವೋ? ಇಲ್ಲ, ಅದು ನಮ್ಮದೇ ಪಾಪದ ಪುಣ್ಯ, ನಮ್ಮದೇ. ಕೆಲವು ಪೂರ್ವಿಕರದ್ದು ಬರುತ್ತೆ, ಕೆಲವು ನಮ್ಮದು ಬರುತ್ತೆ. ಏನಂತಂದರೆ ನಮ್ಮಲ್ಲಿ ಒಂದು ಶಾಸ್ತ್ರದಲ್ಲಿ ಹೇಳುವಂತಹ ಕ್ರಮ, ನಾವು ಮಕ್ಕಳಿಗೆ ಬರೀ ಆಸ್ತಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದು ಧನ, ಅದು ತುಂಬ ದಿನ ಬರೋಲ್ಲ. ಅಪ್ಪ ಇವತ್ತು ಏನು ಲಕ್ಸುರಿ ಲೈಫ್ ಲೀಡ್ ಮಾಡಿರ್ತಾನೆ, ಮಗನಿಗೆ ಅದಕ್ಕೆ 10 ಟೈಮ್ ಇಟ್ಟಿದ್ರೂ ಕೂಡ ಅವನಿಗೆ ಯೋಗ್ಯತೆ ಇಲ್ಲ ಅಂತಾದರೆ ಮಿಡ್ಲ್ ಏಜಲ್ಲೇ ಎಲ್ಲವನ್ನು ಕಳ್ಕೊಳ್ಳುವ ಸಾಧ್ಯತೆ ನಾವು ನೋಡಿದ್ದೀವಿ. ಹೌದು. ಅಪ್ಪ ಕೋಟ್ಯಾಧಿಪತಿಯಾಗಿ ಮಗ ಭಿಕ್ಷಾಧಿಪತಿಯಾಗಿದ್ದನ್ನು ನಾವು ಕೇಳಿದ್ದೀವಿ, ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಯಾವ ಸಂಪತ್ತು ಮಕ್ಕಳಿಗಾಗಿ ನಾವಿಡಬೇಕು ಅಂದರೆ, ಯಾವ ಸಂಪತ್ತು ಖರ್ಚು ಮಾಡಿದಷ್ಟು ಡಬಲ್ ಆಗುತ್ತೋ, ಖರ್ಚು ಮಾಡಿದಷ್ಟು ಡಬಲ್ ಆಗುತ್ತೆ. ಯಾವ ಸಂಪತ್ತಿಗೆ ಕಳ್ಳರ ಭಯ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಭಯ ಇಲ್ಲ, ಅಂಥ ಸಂಪತ್ತು ಮಾಡಬೇಕು. ಈ ಕಳ್ಳರ ಭಯ ಮತ್ತು ಕಳೆದು ಹೋಗುವಂಥದ್ದು, ಹಾಳಾಗುವಂಥದ್ದಕ್ಕೆ ಧನ ಅಂತ ಕರೀತಾರೆ. ಅದು ಬೇರೆ ಬೇರೆ ರೂಪದಲ್ಲಿರ್ಬೋದು, ಭೂಮಿ ರೂಪದಲ್ಲಿ, ಬಂಗಾರದ ರೂಪದಲ್ಲಿ, ಯಾವುದೋ ರೂಪದಲ್ಲಿ ಇರ್ಬೋದು. ಇವೆಲ್ಲ ಹೋಗುವಂಥದ್ದೇ. ಒಟ್ಟು ಧನಾನಿ ಭೂಮವು, ನಾವು ಹೋಗುವಾಗ ಎಲ್ಲ ಬಿಟ್ಟು ಹೋಗುವಂಥದ್ದು. ಹಾಗಾದರೆ ಯಾವುದಿಡಬೇಕಂದ್ರೆ ಧನ ಅಲ್ಲ, ಸಾಧನ ಅಂತ. ಸಾಧನ ಅಂದರೆ ನೀವು ಬದುಕಿದ್ದಾಗ ಮಾಡಿದ ಸತ್ಕರ್ಮ, ಒಳ್ಳೆ ಕೆಲಸ. ಆ ಒಳ್ಳೆ ಕೆಲಸ ಮಾಡುವಾಗ ಹಿಂದೆಲ್ಲ ಅನ್ನೋರು, ನಾ ಮಾಡಿರೋ ಒಳ್ಳೆ ಕೆಲಸದಿಂದ ನಮ್ಮ ವಂಶ ಚೆನ್ನಾಗಿದ್ದರೆ ಸಾಕು, ಇದನ್ನು ಪುಣ್ಯ ಅಂತ ಕರೀತಾರೆ. ಅದು ಒಂದು ಆ ಪುಣ್ಯದ ಪ್ರಭಾವದಿಂದಲೇ ನಾವು ಎಷ್ಟೋ ಬಾರಿ ಅಪ್ಪ ಅಮ್ಮ ಮಕ್ಕಳಿಗೆ ಏನೂ ಆಸ್ತಿ ಇರಲ್ಲ, ಸ್ವತಃ ಅವರೇ ಒದ್ದಾಡಿಕೊಂಡು ಕಷ್ಟಪಟ್ಟು, ಆದರೆ ಟೇಬಲ್ ಕೆಳಗೆ ಸಂಪಾದನೆ ಮಾಡಿರಲ್ಲ, ಅನ್ಯಾಯ ಮಾಡಿರಲ್ಲ, ರಾಂಗ್ ರೂಟಲ್ಲಿ ಹೋಗಿರಲ್ಲ. ಅವರ ಪ್ರಾಮಾಣಿಕತೆ ಅವ್ರನ್ನ ಕಾಪಾಡುತ್ತೆ, ಮಕ್ಕಳನ್ನು ಕಾಪಾಡುತ್ತೆ. ಮಗನಿಗೆ ಬೇಕಾದ ಸಂಪತ್ತು ಬರುತ್ತೆ. ತಂದೆ ತಾಯಿಗಳ ಒಳ್ಳೆ ಹೃದಯಪೂರ್ವಕ ಆಶೀರ್ವಾದ, ಅವರು ಮಾಡಿದ ಸತ್ಕರ್ಮಗಳು ಕೂಡ ಮಕ್ಕಳಿಗೆ ಬರುವಂಥದ್ದು. ಇದು ಒಂದು ಪಾರ್ಟ್. ಜೊತೆಗೆ ಏನಂತಂದರೆ, ಇವನು ತಾನು ಮಾಡಿದಂತಹ ಕರ್ಮವೂ ಕೂಡ ಪೂರ್ವಜನ್ಮ ಕೃತಂ ಪಾಪಂ, ಅದು ಪಾಪ ಆಗಿದ್ದರೆ ವ್ಯಾಧಿ ರೂಪೇಣ ಪಿಡ್ಯತೆ, ರೋಗ ರುಜಿನವಾಗಿ ಕಾಡುತ್ತೆ. ರೋಗ ಅಂದರೆ ದುಃಖ ಅಂತಲೇ ಇನ್ ಅದರ್ ವರ್ಡ್. ನೀವು ಒಳ್ಳೆ ಕೆಲಸ ಮಾಡಿದರೆ ಅದು ಸುಖ ರೂಪವಾಗಿ ಬರುತ್ತೆ. ಸುಖ ಅಂದರೆ ಮನೆ, ಒಳ್ಳೆ ಮನೆ ಇದ್ದರೆ ಸುಖ. ಮಾತು ಕೇಳೋ ಹೆಂಡತಿ, ಮಾತು ಕೇಳೋ ಮಕ್ಕಳು, ಹೇಳಿದ ಮಾತು ಕೇಳೋ ಗಂಡ, ನೈಬರ್ಸು, ಇವೆಲ್ಲ ಸಿಗಬೇಕಂದ್ರೆ ಜನ್ಮಾಂತರದ ಪುಣ್ಯ ಬೇಕು. ನಮ್ಮಲ್ಲಿ ಭಾಗವತಾದಿ ಗ್ರಂಥಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಕಥೆಗಳು ತುಂಬ ಹೇಳ್ತಾರೆ. ಕಥೆಗಳು, ವ್ಯಾಸರು ಕಥೆಗಳು ಅಂತ ಹೇಳಿದ್ದಲ್ಲ, ಕಥೆಗಳ ಹಿಂದೆ ನೀವೆಲ್ಲ ಸಣ್ಣವರು ಓದುವಾಗ, ನಾವೆಲ್ಲ ಸಣ್ಣವರು ಓದುವಾಗ ಎಲ್ಲ ಮುಗಿದ ಮೇಲೆ ಮಾರಲ್ ಅಂತ ಒಂದಿರ್ತಿತ್ತು. ಹೌದು. ಈಗ ಮಾರಲ್ ಅನ್ನೋ ಶಬ್ದವೇ ಇಲ್ಲ. ಆದರೆ ಮಹಾಭಾರತ, ಭಾಗವತ, ರಾಮಾಯಣ ಇವೆಲ್ಲ ಮಾರಲ್ ಇದೆ ಅದರೊಳಗೆ. ನೀವು ಬರೀ ಕಥೆ ಕೇಳಿ, ಇದು ಮಡಿ ಕತೆ, ಇದು ಮೈಲಿಗೆ ಕತೆ, ಇದು ಅವ್ರು ಕೇಳೋ ಕತೆ, ಇದು ಹಿಂದೂ ಕತೆ, ನಥಿಂಗ್. ಎಲ್ಲರಿಗೆ ಸಂಬಂಧಪಟ್ಟ ಕಥೆ. ವ್ಯಾಸರು ಯಾವುದೇ ಕಥೆಯನ್ನು ಸುಮ್ಮನೆ ಕಥಾರೂಪವಾಗಿ ಹೇಳಿದ್ದಲ್ಲ, ಅದರ ಹಿನ್ನೆಲೆಯಲ್ಲಿ ನಮಗೇನೋ ಒಂದು ಸಂದೇಶವನ್ನು ಅವರು ಕೊಟ್ಟಿರ್ತಾರೆ, ಅದನ್ನು ನಾವು ತಿಳ್ಕೊಳ್ಬೇಕು. ಆ ಕಾರಣದಿಂದ ನಾವು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಪಾಪಗಳು ಕೂಡ ನಮ್ಗೆ ಈ ಜನ್ಮದಲ್ಲಿ ಸುಖಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ನಾವು ಬರೀ ಕೇವಲ ಕರ್ಮವನ್ನು ಮಾಡಿ ಪ್ರಯೋಜನ ಇಲ್ಲ, ಮಕ್ಕಳಿಗೆ ಬರೀ ಸಂಪತ್ತು ಸಂಪಾದನೆ ಮಾಡಿಟ್ಟು ಪ್ರಯೋಜನ ಇಲ್ಲ. ಆ ಮಕ್ಕಳು ಚೆನ್ನಾಗಿರಲಿ, ವಂಶ ಚೆನ್ನಾಗಿರಲಿ ಅಂತ ಸಾಧನೆಯನ್ನು ಮಕ್ಕಳ ಹೆಸರಿನಲ್ಲಿ ಮಾಡಬೇಕು. ಮತ್ತು ವ್ಯಕ್ತಿ ತಾನು ಮಾಡುವಂತಹ ಕರ್ಮ, ಒಳ್ಳೆಯ ಕರ್ಮದಿಂದ ಒಳ್ಳೆಯ ಫಲ, ಕೆಟ್ಟ ಕರ್ಮದಿಂದ ಕೆಟ್ಟ ಫಲ. ಅದರಿಂದ ತಾನೂ ಕೂಡ ಉತ್ತಮವಾದ ಕರ್ಮವನ್ನು ಮಾಡಬೇಕು. ಹಿಂದಿನ ಜನ್ಮದಲ್ಲಿ ಎಂಥ ಕರ್ಮ ಮಾಡಿರ್ತಾನೆ, ಮುಂದಿನ ಜನ್ಮ ಎಕ್ಸಾಕ್ಟ್ ಮುಂದಿನ ಜನ್ಮಕ್ಕೆ ಬರಬೇಕು ಹೇಳಿ ರೂಲ್ಸ್ ಇಲ್ಲ. ಯಾವುದು ಜನ್ಮಕ್ಕೆ ಅದು ಬರಬಹುದು. ಅದು ಯಾವ ಜನ್ಮಕ್ಕೆ ಬರುತ್ತೋ, ಎಷ್ಟನೇ ಜನ್ಮಕ್ಕೆ ಬರುತ್ತೋ ಗೊತ್ತಿಲ್ಲ.
ಸಾಮಾನ್ಯವಾಗಿ ಎಷ್ಟು ಜನ್ಮಗಳು ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಪ್ರಾಣಕ್ಕೆ ಇರುತ್ತೆ, ಅಥವಾ ಆ ಜನ್ಮ ಮತ್ತು ಸಾವಿನ ಆ ಸರ್ಕಲ್ನಿಂದ ಮುಕ್ತರಾಗಬೇಕು ಅಂದರೆ ಏನು ಮಾಡಬೇಕು, ಏನಾದರೂ ಇದೆಯಾ ಅಂದರೆ? ಅದೇ ಆ್ಯಕ್ಚುಲಾಗಿ ನಾನು ಆರಂಭದಲ್ಲಿ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಪ್ರಶ್ನೆ ಬರುತ್ತೆ ಅಂತ. ಆದರೂ ಮಿಡ್ಲಲ್ಲಿ ಬಂತು, ಸ್ವಲ್ಪ ಪರವಾಗಿಲ್ಲ. ಏನಂದರೆ ಅದನ್ನೇ ಕರ್ಮ ಅಂತ ಕರೀತಾರೆ. ಕರ್ಮ ಅಂತ ಯಾವುದನ್ನು ಕರೀತಾರೆ ಅಂದರೆ, ಯಾವುದು ನಮಗೆ ಬಂಧನಕ್ಕೆ ಕಾರಣ ಆಗುತ್ತೋ ಅದನ್ನು ಕರ್ಮ, ಯಾವುದರಿಂದ ಬಿಡುಗಡೆಗೆ ಕಾರಣ ಆಗುತ್ತೋ ಅದನ್ನೇ ಕರ್ಮ. ಅಂದರೆ ಕೆಟ್ಟ ಕರ್ಮ ಮಾಡಿದ್ರೆ ಅದು ಮತ್ತೆ ತಾಯಿ ಹೊಟ್ಟೆಲಿ ಬರೋದು, ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ದೊಡ್ಡ ಸರ್ಕಲ್ ಇದು. ಅಂದರೆ ಈಗ ನಾವೆಲ್ಲರೂ ಅದೇ ಸರ್ಕಲಲ್ಲಿದ್ದೀವಿ. ಎಲ್ಲ ಅಂದರೆ ಪ್ರಾಣ ಇರುವ ಎಲ್ಲರೂ, ನಾಯಿ, ನರಿ, ಕುರಿ, ಕೋಳಿ, ಕತ್ತೆ, ಹಂದಿ, ಮನುಷ್ಯ ಎಲ್ಲರೂ. ಹೌದೇ, ಅದರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಆ ಬರುವಾಗ ಕರ್ಮ ಅದು ನಮಗೆ ಕಾರಣ ಆಗುತ್ತೆ. ಮತ್ತು ಹುಟ್ಟು, ಮತ್ತು ಈ ಮೂರಿದೆ ಇಲ್ಲಿ: ಜನನ, ಜರೆ, ಮರಣ ಅಂತ. ಜರೆ ಅಂದರೆ ಮುಪ್ಪು, ಓಲ್ಡ್ ಏಜ್. ಇದರಲ್ಲಿ ಏನು ಆಶ್ಚರ್ಯ ಅಂದರೆ, ಜನನ 1 ಸೆಕೆಂಡ್, ಮರಣ 1 ಸೆಕೆಂಡ್. ನಾವು ಜಾತಕದಲ್ಲಿ ಬರೆದಿರ್ತಾರೆ ಇಷ್ಟೊತ್ತಿಗೆ ಮಗು ಹುಟ್ಟಿತು ಅಂತ. ಅದರ ಹಿಂದಿನ ಮಿನಿಟಲ್ಲಿ ಹುಟ್ಟಿಲ್ಲ, ಹೌದು, ಮುಂದಿನ ಮಿನಿಟಲ್ಲಿ ಹುಟ್ಟು ಆಗಿ ಹೋಗಿದೆ. ಅಂದರೆ ಹುಟ್ಟು ಮೀನ್ಸ್ 1 ಸೆಕೆಂಡ್, 1 ಮಿನಿಟ್ ಅಷ್ಟೆ. ಸಾವು ಸೇಮ್. ಹುಟ್ಟು ಪ್ರಾಬ್ಲಮ್ ಅಲ್ಲ, ಸಾವು ಪ್ರಾಬ್ಲಮ್ ಅಲ್ಲ. ಯಾಕಂದರೆ ಸಾಯುವಾಗ ನಾನು ಸತ್ತೋಗ್ಬಿಟ್ಟಿರ್ತೀನಿ, ನಂಗೆ ಗೊತ್ತಿಲ್ಲ. ಹುಟ್ಟುವಾಗಲೂ ಹಿಂದೆ ನಡೆದ ಎಲ್ಲ ಘಟನೆಗಳು ಮರ್ತೋಗಿರ್ತೀನಿ, ಗೊತ್ತಿಲ್ಲ. ಆದರೆ ಇದೆರಡರ ನಡುವೆ ಇದೆಯಲ್ಲ, ಆ ಜರ, ಮುಪ್ಪು, ಅದು ಬಹಳ ದೊಡ್ಡದು. ಅದು ಮುಪ್ಪು ಬಂದಾಗ ಮಾತ್ರ ಬಹಳ ಕಷ್ಟ. ನಮಗೆ ಜೀವನ, ಲೈಫ್ ಪಾಠ ಗೊತ್ತಾಗೋದೇ ವಯಸ್ಸಾದ ಮೇಲೆ. ಅಲ್ಲಿವರೆಗೂ ನಾವು ಹೇಳ್ದಂಗೆ ಎಲ್ಲ ನಡೆಯುತ್ತೆ, ನಮ್ಮದೇ ಎಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಒನ್ಸ್ ನಮ್ಮ ದೇಹದ ರಕ್ತದಲ್ಲಿರುವಂಥ ಆ ಪವರ್ ಕಡಿಮೆ ಆಯಿತು, ಬಿಸಿ ಕಡಿಮೆ ಆಯಿತು ಅಂದಾಗ, ಇನ್ನೊಬ್ಬರ ಮೇಲೆ ನಾವು ಡಿಪೆಂಡೆಂಟ್ ಆದಾಗ, ಒಂದೊಂದು ದಿನ ಹೇಗಪ್ಪ ಕಳೆಯೋದು ಅಂತ ಆಗಿಬಿಡುತ್ತೆ. ಅದರೊಳಗೂ ಹಾಸ್ಪಿಟ್ಲೈಸ್ ಆದ ಅಂದರೆ, ಯಾರೂ ನೋಡ್ಕೊಳ್ಳೋರು ಇಲ್ಲ ಅಂತ ಆದಾಗ, ಒಂದೊಂದು ದಿನ ಒಂದೊಂದು ಯುಗಕ್ಕೆ ಸಮ ಆಗಿಬಿಡುತ್ತೆ. ಯಾಕೆ ಎಲ್ಲರ ಮುಪ್ಪು ಒಂದೇ ಥರ ಇರಲ್ಲ? ಎಲ್ಲರಿಗೂ ವಯಸ್ಸಾಗತ್ತೆ. ಅದೇನೇ ಕೆಲವರು ಅನಾರೋಗ್ಯದ ಸಮಸ್ಯೆಯಿಂದ ನರಳು ಹೋಗ್ತಾರೆ, ಇನ್ನು ಕೆಲವರು ಬಹಳ ಸಲೀಸಾಗಿ ಜೀವನ ಕಳೀತಾರೆ. ನಾನು ನಮ್ಮ ತಾತನ ಒಂದು ಉದಾಹರಣೆ ತೆಗೆದುಕೊಳ್ಬೇಕಂದ್ರೆ, ಒಂದು 73 ವರ್ಷದವರೆಗೆ ಆರೋಗ್ಯವಾಗಿದ್ದರು. ಅದಾದಮೇಲೆ ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಆಪರೇಷನ್ ಆಯಿತು. ಬಟ್ ಅವರ ಸಾವಿನ ಸಂದರ್ಭದಲ್ಲೂ ಕೂಡ ಅವರಿಗೆ 3 ಬಾರಿ ತನ್ನ ಶರೀರವನ್ನು ಆತ್ಮ ಬಿಡ್ತಾ ಇದೆ ಅನ್ನೋದು ಅರ್ಥ ಆಗಿತ್ತು. 3ನೇ ಬಾರಿ ಅದು ಆಯಿತು ಅಂತ. ಇದನ್ನು ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀನಿ. ಬಟ್ ಅದೇ ಪ್ರಶ್ನೆ ನಾನು ನಿಮಗೆ ತಗೋತೀನಿ, ಯಾಕೆ ಎಲ್ಲರಿಗೂ ಮುಪ್ಪು ಒಂದೇ ರೀತಿ ಇರಲ್ಲ? ಇಲ್ಲ, ಅದು ಮುಪ್ಪು ಶಾಸ್ತ್ರದಲ್ಲಿ ಮರಣಂ ಅವಭೃತಂ ಅಂತ ಕರೀತಾರೆ. ಜೀವನ ಸಾವು ಇದೆಯಲ್ಲ, ಅವನು ಜೀವನ ಅನ್ನುವ ಯಜ್ಞದ ರಿಸಲ್ಟ್ ಅದು. ನೀನು ಹೇಗೆ ಓದಿದೀಯ ಅಂತ ಯಾರನ್ನು ಕೇಳಬೇಕಾದಿಲ್ಲ, ರಿಸಲ್ಟ್ ದಿನ ನೋಡಿದ್ರೆ ಅವನು ಹೇಗೆ ಓದಿದ್ದ ಅಂತ ಗೊತ್ತಾಗ್ಬಿಡುತ್ತೆ. ಮಂಚವಾಳ್ಲಿಕ್ಕೆ ಮರಣಮೇ ಸಾಕ್ಷಿ ಅಂತ ತೆಲುಗಲ್ಲಿ ಒಂದು ಗಾದೆ. ಶರಣರ ಬಾಳನ್ನು ಮರಣದಲ್ಲಿ ನೋಡು, ಉತ್ತಮರ ಸಂಗತಿ, ಅವರ ಸಾವೇ ಅವರ ಜೀವನಕ್ಕೆ ಕನ್ನಡಿ. ಅದಕ್ಕೆ ನಮ್ಮ ಹಿರಿಯರೆಲ್ಲ ದೇವರಲ್ಲಿ ರಾತ್ರಿ ಮಲಗುವಾಗ ಏನು ಕೇಳ್ತಿದ್ರು ಅಂದರೆ, 2 ವರ ಕೇಳೋರು. ಕೊಡೋದು ಬಿಡೋದು ದೇವ್ರಿಗೆ ಬಿಡೋರು, ರಿಕ್ವೆಸ್ಟ್ ನಮ್ಮದು. ಏನು ಕೇಳ್ತಿದ್ರು ಅಂದರೆ, ಸಾವನ್ನು ಕೇಳೋರು ಅವರು. ಇವತ್ತು ನಾವು ಯಾರು ಕೇಳ್ತೀವಿ ಸಾವನ್ನ? ನಮ್ಗೆ ಸಾವು ಅಂದರೆ ಭಯ. ಈ ಸಾವಿನ ಭಯಕ್ಕೂ 2 ಕಾರಣ. ಯಾಕಂದರೆ ಮಾಡಬಾರ್ದು ಮಾಡಿಬಿಟ್ಟಿದ್ದೀವಿ. ಇಲ್ಲಿದ್ದರೆ ಶನಿ ಕಾಟ, ಸತ್ರೆ ಯಮನ್ ಕಾಟ. ಅದಕ್ಕೆ ಇರೋಕ್ಕೆ ಭಯ, ಹೋಗೋಕ್ಕೂ ಭಯ. ಇಲ್ಲಿರಲಾರೆ, ಅಲ್ಲಿಗೆ ಹೋಗಲಾರೆ. ಚೆನ್ನಾಗಿ ಓದಿದವ ಎಕ್ಸಾಮ್ ಹಾಲಲ್ಲಿ ಕೂತ್ರೆ ಪಟ ಪಟ ಬರೆದು ಫ್ರೀಯಾಗಿ ಸಂತೋಷವಾಗಿ ಬೆಲ್ ಹೊಡೆದ ತಕ್ಷಣ ಕೊಟ್ಟು ಹೊರಟೋಗ್ಬಿಡ್ತಾನೆ. ಜೀವನ ಅನ್ನೋ ಎಕ್ಸಾಮಲ್ಲಿ ನಾವು ಸರಿಯಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ನಡ್ಕೊಂಡಿದ್ರೆ ಸಾಯುವಾಗ ದುಃಖ ಆಗಲ್ಲ. ಕೆಲವರೆಲ್ಲ ವಯಸ್ಸಾದ ಮೇಲೆ ಹೇಳೋರು, ನಾನು ರೆಡಿಯಪ್ಪ, ದೇವ್ರು ಯಾವಾಗ ಕರೆದ್ರೂ ನಾನು ಹೋಗಲಿಕ್ಕೆ ಸಿದ್ಧ. ಈಗ ನಮ್ಮಲ್ಲಿ ಯಾರಾದರೂ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಖುಷಿಯಿಂದ ಹೇಳ್ತಾರೆ,
ನೀನು ಯಾವಾಗ ಸಾಹಿತ್ಯ ಅಂತ ಕೇಳಿದ್ರೆ ಯಾಕೆ ಹಿಂಗೆ ಹೇಳ್ತೀಯ, ನಾನು ಯಾಕೆ ಸಾಯಬೇಕು ಅನ್ನೋ ಕ್ವಶನ್ನೇ ನಾವು ಸಾಯಲ್ಲ ಅಂದ್ಕೊಂಡೇ ಇದ್ದುಬಿಟ್ಟಿದ್ದೀವಿ. ಆದರೆ ಸಾವು ಖಚಿತವಾಗಿ ಬರುವಂಥದ್ದು. ಕೆಲವರಿಗೆ ಅವರು ಕೇಳಿದ ಮೇಲೆ, ಅಂದರೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಇದು 2 ವರ ಕೇಳೋರು ಸಾಯುವಾಗ. ವಯಸ್ಸಾದವರೆಲ್ಲ ದೇವರಿಗೆ ನಮಸ್ಕಾರ ಮಾಡಿ ಅನಾಯಾಸೇನ ಮರಣಂ, ಮರಣ ಆಗಬೇಕಾದ್ರೆ ಆಯಾಸ ಆಗದ ಹಾಗೆ ನೋಡ್ಕೊಂತ ದೇವರನ್ನು ಕೇಳೋರು. ನೋವಾಗದ ಹಾಗೆ ನಿಜವಾಗಿಯೂ ನೋವು ಆಗತ್ತಾ ಅಂದರೆ ಅದಕ್ಕೆ ಪುರಾಣ ಹೇಳುತ್ತೆ. ಗರುಡ ಪುರಾಣದಲ್ಲಿ ಸ್ಪಷ್ಟವಾದ ಉಲ್ಲೇಖ ವೇದವ್ಯಾಸ ದೇವರು ಹೇಳ್ತಾರೆ. ಶತವೃಶ್ಚಿಕ ದಂಷ್ಟ್ರಸ್ಯ ಯಾ ಪೀಡಾ ಸಾನುಭೂಯತೆ ಅಂತ. ವೃಶ್ಚಿಕ ಅಂದರೆ ಚೇಳು, ಚೇಳು ಅಂದರೆ ಗೊತ್ತಾಯ್ತಲ್ಲ. 100 ಚೇಳು ಏಕಕಾಲಕ್ಕೆ ಮನುಷ್ಯನಿಗೆ ಕುಟುಕಿದ್ರೆ ಎಂಥ ಛಳಕ್ಕೆ ಮೈಯಲ್ಲಿ ಬರಬೇಕು, ಅದು ಸಾಯುವ ಪ್ರತಿ ಕ್ಷಣಕ್ಕೆ ಬರುತ್ತಂತೆ. ಅದು ನಾಭಿ, ನಮ್ಮೆಲ್ಲರ ಪ್ರಾಣಿಗಳ ಹೊಕ್ಕಳ ಕೆಳಗೆ ಪ್ರಾಣಶಕ್ತಿ ಅದಿರುತ್ತೆ. ಸಾಯೋ ಕಾಲಕ್ಕೆ ಅದು ಊರ್ಧ್ವಗಮನ ಮಾಡಬೇಕು. ಕೆಲವರಿಗೆ ಊರ್ಧ್ವಗಮನ ಮಾಡೋದೇ ಇಲ್ಲ. ಅದೋ ಭಾಗ 9 ಬಾಗಿಲಿದೆ ಈ ದೇಹಕ್ಕೆ. 2 ರಂಧ್ರಗಳು, ಪಾಯು ಉಪಸ್ಥ ಅಂತ, ಮಲಮೂತ್ರದ ದ್ವಾರದಲ್ಲಿಯೇ ಪ್ರಾಣ ಹೋಗಿಬಿಡುತ್ತೆ. ಅಂಥವ್ರು ಸತ್ತಾಗ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡು ಸತ್ತು ಹೋಗ್ತಾರೆ. ಸ್ವಲ್ಪ ಸಾಧನೆ ಮಾಡಿದೋದು ಆ ಪ್ರಾಣ ಮೇಲಕ್ಕೆ ಬರುತ್ತೆ. ಬಂದು ಮುಂದೆ ಹೊಕ್ಕಳು, ಹೃದಯ, ಕಂಠ, ತಾಲು, ಭ್ರೂಮಧ್ಯ, ಈ ತಾಲುಗು ಬಂದಾಗ 7 ಬಾಗಿಲಿದೆ ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ. 2 ಕಣ್ಣಿನ ಬಾಗಿಲು, 2 ಮೂಗಿನ ಹೊರಳೆ, ಇದು ಬಾಯಿ, 2 ಕಿವಿ, 2, 4, 6, 7. 7 ಬಾಗಿಲು ಓಪನ್ ಇದ್ದರೆ ಎಲ್ಲಿಯೂ ಹೊರಟೋಗ್ಬಿಡುತ್ತೆ. ಆದರೆ ತುಂಬ ಸಾಧನೆ ಮಾಡಿದಾಗ ಈ 7 ಬಾಗಿಲನ್ನು ಮುಚ್ಚಿಕೊಳ್ತಾನೆ ಅವನ ಜೀವ, ಅವನ ಯೋಗ ಸಾಮರ್ಥ್ಯದಿಂದ. ಆಗ ಇಲ್ಲಿ ಬ್ರಹ್ಮರಂಧ್ರ ಅಂತ, ಸಾಮಾನ್ಯ ಹುಟ್ಟಿದ ಮಕ್ಕಳು ಇಲ್ಲಿ ಅಂಗಳ್ನೆತ್ತಿ ಅಂತ ಕರೀತಾರೆ. ಇಲ್ಲಿ ಓಪನ್ ಇರುತ್ತೆ, ಸೀಲ್ ಮಾಡಿ ದೇವರು ಕಳಿಸ್ತಾನದ. ನೀವು ಜೋರಾಗಿ ಪ್ರೆಸ್ ಮಾಡಿದ್ರೆ ತೂತೆ ಆಗಿಬಿಡುತ್ತೆ ತಲೆ, ಅಂಥದ್ದು. ಇಲ್ಲಿ ಪ್ರಾಣ ಬಂದಿರುತ್ತೆ. ಇಲ್ಲಿಂದ ಎಂಟ್ರಿ ಕೊಟ್ಟ ಪ್ರಾಣದೇವರು ಇಲ್ಲಿಂದಲೇ ಹೋಗಬೇಕು. ಹಾಗವರು ಇಡೀ ಜೀವನ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ರ್ಯಾಂಕ್ ಬರೋ ವಿದ್ಯಾರ್ಥಿ 1 ತಿಂಗಳು ಮುಂಚೆ ಓದಲ್ಲ, ಡೇ 1ನಿಂದ ಓದ್ತಾನೆ. ಆದರೆ ಕೆಲವರು 2 ದಿನ ಓದಿನೂ ರ್ಯಾಂಕ್ ತಗೋತಾರಲ್ಲ. ಇಲ್ಲ ಯಾರು ನಾನು ಕೇಳಿಲ್ಲ, ಅದು ನೀವೇ ಮೊದಲು ಹೇಳಿದ್ದು. ನೀವೇನೇ ತೊಗೊಂಡಿದ್ರೆ ಗೊತ್ತಿಲ್ಲ ನನಗೆ. ನಾನು ಯಾರನ್ನೂ ಹಾಕಿ ಕೇಳಿಲ್ಲ. 2 ದಿನ ಓದಿ, ಎಂದೂ ಪುಸ್ತಕವೇ ಹಿಡಿಯದೆ 2 ದಿನದಲ್ಲಿ ಓದಿದಾನೆ, ರ್ಯಾಂಕ್ ತೊಗೊಂಡಿದ್ದಾನೆ ಅಂದರೆ ಮೋಸ್ಟ್ಲಿ ಈಗಿನ ಕಾಲದವರು 33%ಗೆ ಬರಬಹುದು ಅಂದಾಗೆ ಆ ಥರ ರ್ಯಾಂಕು ಕೊಟ್ಟಿರ್ಬೋದೇ ವಿನ ಹಾಗೆ ಬರ್ಲಿಕ್ಕೆ ಡೇ 1ನಿಂದ ಸಾಧನೆ ಮಾಡಿದರೆ ಮಾತ್ರ ಈ ಎತ್ತರಕ್ಕೆ ಹೋಗ್ಬೋದು. ಅವನಿಗೆ ಇದು ಯಾವುದು ಆಯಾಸ ಆಗಲ್ಲ. ಅವನು ಆಟೋಮೆಟಿಕ್ಕಾಗಿ ಎಲ್ಲ ತರ್ತಾನೆ. ಅನಾಯಾಸವಾಗಿ ಕೂತ್ ಕಡೆನೇ ದೇವರ ಸ್ಮರಣೆ ಮಾಡ್ತಾ, ಮತ್ತು ಅವನಿಗೆ ತನ್ನ ದೇಹದಿಂದ ಆತ್ಮ ಬೇರೆ ಆಗೋದು ಅವನಿಗೆ ಅನುಭವಕ್ಕೆ ಬರುತ್ತೆ. ನೀವಾಗಲೇ ಹೇಳಿದ್ರಿ ನಿಮ್ಮ ತಾತ ಅವ್ರದ್ದು, ಅದು ಎಷ್ಟೋ ಜನಕ್ಕೆ ಆಗಿದೆ. ಅವ್ರಿಗೆ ಅನುಭವಕ್ಕೆ ಬರುತ್ತೆ, ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬರಲ್ಲ ಅದನ್ನು. ಆ ಟೈಮಲ್ಲಿ ಮಾತು ಗೀತು ಏನೂ ನಡೆಯಲ್ಲ, ಬಟ್ ಅವ್ರಿಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಯಾವುದೇ ನೋವಾಗಲ್ಲ, ಅನಾಯಾಸವಾಗಿ ಹೋಗ್ತಾರೆ. ಇದು ಅವ್ರ ಇಡೀ ಜೀವನದ ಉದ್ದಕ್ಕೆ ಮಾಡಿದ ಸತ್ಕರ್ಮದ ಫಲ. ಅಥವಾ ಏನೂ ಮಾಡೇ ಇರಲ್ಲ, ಬಹಳ ಕೆಟ್ಟವನಿರ್ತಾನೆ, ಸಾಯುವ ಮಾತ್ರ ಆರಾಮ್ ಸತ್ತು ಹೋಗ್ತಾನೆ. ಹೆಂಗದು? ಅದು ಜನ್ಮಾಂತರದ ಫಲ. ಜನ್ಮಾಂತರದ ಈಗ ಕೊಡ್ತಾನೆ ದೇವರು, ಮೋಸ ಮಾಡಲ್ಲ, ಬೇರೆಯವರು ಇಸ್ಕೊಂಡು ಕೊಡಲ್ಲ. ದೇವರಿಗೆ ನೀವು ಅರ್ಪಣೆ ಮಾಡಿದರೆ, ಸತ್ಕರ್ಮ ಮಾಡಿ ದೇವರು ಪ್ರೀತನಾಗಲಿ ಅಂತ ನಾನಾ ಜನರ ಸೇವೆ ಮಾಡಿತ್ತು ಅಂತಾದರೆ, ಅದಕ್ಕೆ ದೇವರು ಈ ಜನ್ಮದಲ್ಲಿ ಕೊಡುವ ದೊಡ್ಡ ವರ ಅಂದರೆ ಒಳ್ಳೆ ಸಾವು. ಆ ಒಳ್ಳೆ ಸಾವೇ ದೊಡ್ಡ ವರ. ಯಾರಿಗೆ ಹಾಸ್ಪಿಟ್ಲೈಸ್ ಆಗಿ ಬೆಡ್ ಸೋರ್ ಆಗಿ ಮನೆಯವರೆಲ್ಲ ಬೇಜಾರು ಮಾಡಿಕೊಂಡು ಕಟ್ಟಲಿಕ್ಕೆ ದುಡ್ಡಿಲ್ಲದೆ, ವಿಮೆನೂ ಇನ್ಶೂರೆನ್ಸೂ ಇಲ್ಲದೆ ಯಾತನೆಯನ್ನು ಅನುಭವಿಸ್ತಾ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ, ಎಷ್ಟೋ ಜನ ವರ್ಷಾನುಗಟ್ಟಲೆ ಕೋಮಾದಲ್ಲಿರ್ತಾರೆ. ಅವರು ಮನೆಗೂ ಇಲ್ಲ, ಆಸ್ಪತ್ರೆಗೂ ಇಲ್ಲ, ಬರೀ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಒಂಚೂರು ತಿಂಡಿ ಇಷ್ಟರೊಳಗೆ ಬದುಕಿರ್ತಾರೆ. ಜನ್ಮಾಂತರದ ಪ್ರಾರಬ್ಧ ಕರ್ಮಗಳು. ಆ ಕರ್ಮಗಳೇ ರೋಗ ರೂಪವಾಗಿ ಅವರನ್ನು ಕಾಡುತ್ತೆ. ಆ ರೋಗಗಳು ತುಂಬ ಎಳ್ಕೊಂಡು ಹೋಗುತ್ತೆ.